ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಸಂವಿಧಾನವನ್ನು ಇಟ್ಕೊಂಡು ನಾಟಕವನ್ನ ಮಾಡಿ ಹಿಂಬಾಗಿಲಿನಿಂದ ದಂಗೆ ಎಬ್ಸುವಂತ ಕೆಲಸ ಕೈ ಹಾಕಿದ್ರೆ ಭಾರತದ ಸಮಾಜ ಕೈಕಟ್ಟಿ ಕೂರೋ ಸಮಾಜ ಅಲ್ಲ ಅಂತ ಅಲೆಕ್ಸಾಂಡರ್, ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿಯೇ ಈ ದೇಶಕ್ಕೆ ಬಂದ ಮೇಲೆ ಉಳಿದಿಲ್ಲ. ಇನ್ನು ದಂಗೆ ಎಬ್ಸುವಂತ ಕಾಂಗ್ರೆಸ್ ಅವರನ್ನು ಬಿಡ್ತೀವ? 100ಕ್ಕೆ 100 ಈ ದೇಶದ ಯುವಕರು ಯಾರಿದ್ದಾರೆ ಇವರು ಸಂವಿಧಾನಕ್ಕೆ ತಲೆಯನ್ನ ಬಾಗ್ತಾರೆ ಹೊರತು, ಕಾನೂನಿಗೆ ತಲೆಯನ್ನ ಬಾಗ್ತಾರೆ ಹೊರತು ಯಾವುದೋ ದಂಗೆಗೆ, ಶಸ್ತ್ರಾಸ್ತ್ರಕ್ಕೆ ತಲೆ ಬಾಗುವಂಥವ್ರಲ್ಲ. ನೀವು ದಂಗೆಯನ್ನೇ ಎಬ್ಸೋದಾದ್ರೆ ಯುವ ಮೋರ್ಚಾವನ್ನು ಎದುರಿಸಬೇಕಾಗತ್ತೆ, ಈ ದೇಶದ ಯುವಕರನ್ನ ಎದುರಿಸಬೇಕಾಗತ್ತೆ. ಅದರ ಬದಲಾಗಿ ಕಾಂಗ್ರೆಸ್ ತನ್ನ ಮೊಂಡುತನದಿಂದ ಹಿಂದೆ ಸರಿದು ಸಂವಿಧಾನಕ್ಕೆ ನಿಜವಾದಂಥ ಗೌರವವನ್ನು ತೋರಿ ನಡ್ಕೋಬೇಕು. ಅದರ ವಿರುದ್ಧವಾಗಿ ಇರುವಂತ ತಮ್ಮ ಮಾನಸಿಕತೆಯನ್ನು ಪ್ರದರ್ಶನ ಮಾಡುವಂಥವ್ರನ್ನ ದೂರ ಇಡಬೇಕು ಅನ್ನುವಂಥ ಆಗ್ರಹವನ್ನ ಮಾಡ್ತೇವೆ. ಯುವ ಮೋರ್ಚಾ ಈ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಕೈಗೆತ್ಕೊಳ್ಳುತ್ತೆ. ಎಲ್ಲಿ ದಂಗೆಕೋರರು ಇರ್ತಾರೋ ಅಲ್ಲಿ ಯುವ ಮೋರ್ಚಾವನ್ನು ಎದುರಿಸಬೇಕಾಗತ್ತೆ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಮಂಗಳೂರಿನಲ್ಲಿ ನಡೀತಕ್ಕಂಥ ಹೋರಾಟದಲ್ಲಿ ಮಾನ್ಯ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಐವನ್ ಡಿಸೋಜ್ ಅವರು ಭಾಗವಹಿಸಿದ್ರು. ಆ ಭಾಗವಹಿಸಿರ್ತಕ್ಕಂಥ ಆ ಹೋರಾಟದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬಾಂಗ್ಲಾದೇಶದಲ್ಲಿ ಅಲ್ಲಿಯ ಪ್ರಧಾನಮಂತ್ರಿಯ ಮನೆಯನ್ನು ನುಗ್ಗಿ ದಂಗೆ ಆಯಿತು, ಆ ರೀತಿಯಾಗಿರ್ತಕ್ಕಂಥ ದಂಗೆಯನ್ನು ಇಲ್ಲಿಯ ರಾಜ್ಯಪಾಲರು ಎದುರಿಸಬೇಕು ಆಗ್ತದೆ ಅಂತಕ್ಕಂತಹ ದಂಗೆಯ ಕುರಿತಾಗಿರ್ತಕ್ಕಂಥ ಹೇಳಿಕೆ ಕೊಟ್ಟಿರ್ತಕ್ಕಂಥ ಐವನ್ ಡಿಸೋಜ್ ಅವರ ವಿರುದ್ಧ ಸೂಕ್ತವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು ಅನ್ನೋದು ಬಿಜೆಪಿ ಯುವ ಮೋರ್ಚಾದ ಆಗ್ರಹ. ಈ ನಿಟ್ಟಿನಲ್ಲಿ ಮಾನ್ಯ SP ಅವರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಇನ್ನೊಂದು ಕಂಪ್ಲೇಂಟನ್ನು ದೊಡ್ಡಪೇಟೆ ಸ್ಟೇಷನ್ಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ತಾವು ಅಲ್ಲಿಯ ಇಲಾಖೆ ಅಧಿಕಾರಿಗಳ ಸೂಚನೆಯನ್ನು ಕೊಡಬೇಕು, ಅವರ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ವಿನಂತಿ. ಸಾಮಾನ್ಯ ಜನ ಪ್ರಚೋದನಕಾರಿ ಹೇಳಿಕೆಯನ್ನು ಮಾಡಿದರೆ ನಾವು FIR ಅನ್ನು ಮಾಡ್ತೀವಿ. ಇವರು ದೊಡ್ಡ ಸಮಾಜದಲ್ಲಿ ಜವಾಬ್ದಾರಿ ಇರುವಂಥವ್ರು. ಇವರು ದಂಗೆಯ ಹೇಳಿಕೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ FIR ಅನ್ನು ಮಾಡಲೇಬೇಕು. ದಯಮಾಡಿ ಅವ್ರ ವಿರುದ್ಧವಾಗಿ ಕ್ರಮವನ್ನು ತಗೊಳ್ತಾರೆ. ದಯವಿಟ್ಟು ನಿಮ್ಮ ಡಿಪಾರ್ಟ್ಮೆಂಟ್ ಮೂಲಕ ಕಾನೂನಾತ್ಮಕ ಕ್ರಮವನ್ನು ಜರುಗಿಸಬೇಕು. ಕರ್ನಾಟಕದಲ್ಲಿ ಏನು ಮೂಢ ಹಗರಣ ಆಗಿದೆ, ಈ ಮೂಢ ಹಗರಣ ಆದ ಮೇಲೆ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಏನು ಪ್ರಾಸಿಕ್ಯೂಷನನ್ನು ಹೊರಡಿಸಿದ್ರು. ಅದಾದಮೇಲೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ಎಲ್ಲ ಲೀಡರ್ಗಳ ಹೇಳಿಕೆಗಳಾಗಿರ್ಬೋದು ಅವೆಲ್ಲವೂ ಕೂಡ ವ್ಯತಿರಿಕ್ತವಾಗಿ ಸಮಾಜದ ಮೇಲೆ ಪರಿಣಾಮ ಬೀರ್ತಾ ಇದೆ. ಈ ನಿಟ್ಟಿನಲ್ಲಿ ಮೊನ್ನೆ ದಿನ ಕಾಂಗ್ರೆಸ್ನ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಐವನ್ ಡಿಸೋಜ್ ಅವರು ಮಂಗಳೂರಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಆ ಸಂದರ್ಭದಲ್ಲಿ ಅವರು ಬಾಂಗ್ಲಾದೇಶದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಆ ದೇಶದ ಪ್ರಧಾನಮಂತ್ರಿಯ ಮನೆಯನ್ನು ನುಗ್ಗಿ ಯಾವ ರೀತಿಯಾಗಿರ್ತಕ್ಕಂಥ ದಂಗೆಗಳಾದವೋ ಆ ರೀತಿಯ ದಂಗೆಗಳನ್ನು ಇಲ್ಲಿಯ ರಾಜ್ಯಪಾಲರ ರಾಜಭವನಕ್ಕೆ ನುಗ್ಗಿ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟು ಇವತ್ತು ಇಡೀ ರಾಜ್ಯದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಯುವ ಮೋರ್ಚಾದ ಆಗ್ರಹ ಏನಂದರೆ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು. ಇದ್ರ ಜೊತೆಗೆ ಕಾನೂನುಬದ್ಧವಾಗಿರ್ತಕ್ಕಂಥ ಹೋರಾಟವನ್ನು ಅವರು ಎದುರಿಸಬೇಕು. ಯಾಕಂದರೆ ಇವತ್ತು ಈ ರೀತಿಯಾಗಿರ್ತಕ್ಕಂಥ 4-5 ಸಾವಿರ ಕೋಟಿ ಹಗರಣ ಏನು ಮೈಸೂರಿನಲ್ಲಿ ಹಗರಣ ಆಗಿದೆ, ಇದು ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಈ ನಿಟ್ಟಿನಲ್ಲಿ ಅವರು ಒಳ್ಳೆ ಮನುಷ್ಯನಾಗಿದ್ದರೆ, ಅವರಿಗೆ ನೈತಿಕತೆ ಇದ್ದರೆ ಈ ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಅವ್ರು ಬೇಕಾದರೆ ಅವರು ಕಾನೂನಿನ ಹೋರಾಟದಲ್ಲಿ ಗೆದ್ದು ಬೇಕಾದರೆ ಮತ್ತೆ ಮುಖ್ಯಮಂತ್ರಿ ಆಗಲಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಜೊತೆಗೆ ಏನು ಐವನ್ ಡಿಸೋಜ್ ಅವರು ದೇಶದ ರೀತಿಯಲ್ಲಿ ಏನು ದಂಗೆಗಳಾಗ್ತದೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟರು ಅದನ್ನು ಈ ಕೂಡಲೇ ವಾಪಸ್ ಪಡಿಬೇಕು. ಕಾಂಗ್ರೆಸ್ ಅವರ ಸದಸ್ಯತ್ವವನ್ನು ವಜಾ ಮಾಡಬೇಕು. ಜೊತೆಗೆ ಅವ್ರ ಮೇಲೆ ಕಾನೂನು ರೀತಿಯಾಗಿರ್ತಕ್ಕಂಥ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ BJP ಯುವ ಮೋರ್ಚಾ ಶಿವಮೊಗ್ಗ ಜಿಲ್ಲೆ ವತಿಯಿಂದ ಇವತ್ತು ಮಾನ್ಯ SP ಅವರಿಗೆ ನಾವು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೇವೆ. ಈ ಕೂಡಲೇ ರಾಜ್ಯ ಸರ್ಕಾರ ಅವರನ್ನು ವಿಧಾನ ಪರಿಷತ್ ಸದಸ್ಯದಿಂದ ವಜಾ ಮಾಡಬೇಕು, ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ವಿನಂತಿಯನ್ನು ಯುವ ಮೋರ್ಚಾ ಮಾಡ್ತಾ ಇದೆ. ಪ್ರಶಾಂತ್ ಕುಕ್ಕೆ, ಜಿಲ್ಲಾಧ್ಯಕ್ಷ ಯುವ ಮೋರ್ಚಾ.